ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಮ್ಮೆ ಯೋಚನೆ ಮಾಡಿ, ನೀವು ಜೀವನದಲ್ಲಿ ಎಲ್ಲ ತಲೆ ಕೆಳಗಾದಾಗ, ಕೈಯಲ್ಲಿ ಕಾಸಿಲ್ಲದಿದ್ದಾಗ, ಸುತ್ತಲಿನ ಜಗತ್ತೇ ನಿಮ್ಮ ವಿರುದ್ಧ ನಿಂತಾಗ, ಕೇವಲ ನಿಮ್ಮ ಒಳಗಿನ ಒಂದು ಸಣ್ಣ ಬದಲಾವಣೆ ಇಡೀ ಜಗತ್ತನ್ನೇ ಬದಲಾಯಿಸಬಲ್ಲದು ಅಂತಂದರೆ ನೀವು ನಂಬ್ತೀರಾ? ನಾವು ದಿನಾಲೂ ಅಂದ್ಕೊತೀವಿ, ಒಳ್ಳೆಯ ಕೆಲಸ ಸಿಕ್ಕಾಗ ಖುಷಿಯಾಗಿರಬಹುದು, ತುಂಬ ಹಣ ಬಂದರೆ ನೆಮ್ಮದಿಯಿಂದ ಇರಬಹುದು ಅಂತ. ಆದರೆ ಅಸಲಿ ಸತ್ಯ ಅದಲ್ಲ. ನೀವು ಜಗತ್ತಿಗೆ ಯಾವ ಎನರ್ಜಿಯನ್ನು ಕೊಡ್ತೀರೋ ಅದೇ ಎನರ್ಜಿ ನಿಮ್ಮ ಬಳಿ ತಿರುಗಿ ಬರುತ್ತೆ. ಇದನ್ನೇ ವೈಬ್ರೇಷನ್ ಅಂತ ಅಂತೀವಿ. ನಿಮ್ಮ ಲೈಫ್ ಬದಲಾಗಬೇಕಾ? ಹಾಗಾದರೆ ನಿಮ್ಮ ವೈಬ್ಸ್ ಬದಲಾಗಬೇಕು. ಬನ್ನಿ ಇವತ್ತು ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ಆ ರಹಸ್ಯವನ್ನು ನಾವು ತಿಳಿಯೋಣ. ಇವತ್ತು ನಾವು ಜಗತ್ತಿನಾದ್ಯಂತ ಲಕ್ಷಾಂತರ ಪ್ರತಿಗಳು ಮಾರಾಟವಾಗಿ ಪ್ರತಿಯೊಬ್ಬರ ಯೋಚನಾ ಲಹರಿಯನ್ನೇ ಬದಲಾಯಿಸಿದ ವೆಕ್ಸ್ ಗಿಲ್ ಅವರ ಸೂಪರ್ ಹಿಟ್ ಪುಸ್ತಕ ಗುಡ್ ವೈಬ್ಸ್ ಗುಡ್ ಲೈಫ್ನ ಸಂಪೂರ್ಣ ಸಮರಿಯನ್ನು ಈ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಕಥೆಗಳ ಮೂಲಕ ಕನ್ನಡದಲ್ಲಿ ಕೇಳಲಿದ್ದೇವೆ. ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಒಂದು ಕಥೆ ಅಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಅದ್ಭುತ ಜರ್ನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ನಿಮಗೇನಾದರೂ ನಿಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆ ಬೇಕು ಅನಿಸಿದರೆ ಈಗಲೇ ಈ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಇಂತಹ ಅದ್ಭುತ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತೆ. ರೆಡಿಯಾಗಿದ್ದೀರಾ? ಹಾಗಾದರೆ ಅಧ್ಯಾಯ 1, ಕತ್ತಲೆಯಿಂದ ಬೆಳಕಿನೆಡೆಗೆ. ವೆಕ್ಸ್ ಕಿಂಗ್ ತಮ್ಮ ಬಾಲ್ಯದ ಕಹಿ ನೆನಪುಗಳ ಆಳಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಇವತ್ತು ನಾವು ಜಗತ್ತಿನಾದ್ಯಂತ ಲಕ್ಷಾಂತರ ಪ್ರತಿಗಳು ಮಾರಾಟವಾಗಿರುವ ಪುಸ್ತಕದ ಲೇಖಕನಾಗಿ ಕೋಟ್ಯಾಂತರ ಜನರಿಗೆ ಪ್ರೇರಣೆ ನೀಡುವ ಮೆಂಟರ್ ಆಗಿ ವೆಕ್ಸ್ ಕಿಂಗ್ ಅವರನ್ನು ನೋಡ್ತೇವೆ. ಆದರೆ ಅವರ ಈ ಯಶಸ್ಸಿನ ಹಿಂದಿರುವ ಕತ್ತಲನೆಯ ಜಗತ್ತು ಯಾರಿಗೂ ತಿಳಿದಿಲ್ಲ. ಅವರಿಗೆ ಕೇವಲ 4 ವರ್ಷ ವಯಸ್ಸಿದ್ದಾಗ ಅವರ ತಂದೆ ಇದ್ದಕ್ಕಿದ್ದಂತೆ ತೀರಿ ಹೋಗ್ತಾರೆ. ತಂದೆಯ ಸಾವು ಆ ಕುಟುಂಬವನ್ನು ಬೀದಿಗೆ ತಳ್ಳುತ್ತದೆ. ಯಾವುದೇ ಆಸ್ತಿ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲದ ಆ ಪರಿಸ್ಥಿತಿಯಲ್ಲಿ ವೆಕ್ಸ್ ಅವರ ತಾಯಿ 3 ಜನ ಮಕ್ಕಳನ್ನು ಕರೆದುಕೊಂಡು ನೆಂಟರ ಮನೆಯ ಜಗುಲಿಯಲ್ಲಿ, ಅನಾಥಾಶ್ರಮಗಳಲ್ಲಿ ಮತ್ತು ವಸತಿ ರಹಿತರಿಗಾಗಿರುವ ಸರ್ಕಾರ ನಡೆಸುವ ಹೌಸಿಂಗ್ ಶೆಲ್ಟರ್ಗಳಲ್ಲಿ ಆಶ್ರಯ ಪಡೆಯಬೇಕಾಗುತ್ತದೆ. ಸುಮಾರು 3 ವರ್ಷಗಳ ಕಾಲ ಅವರಿಗೆ ಸ್ವಂತ ಮನೆ ಅನ್ನೋದೇ ಇರೋದಿಲ್ಲ. ಆ ಹೌಸಿಂಗ್ ಶೆಲ್ಟರ್ ಎಂತಹ ಭಯಾನಕ ಜಾಗ ಆಗಿತ್ತು ಅಂದರೆ ಅಲ್ಲಿ ಸಮಾಜದ ಅತ್ಯಂತ ಕ್ರೂರ, ಕಟುಕ ಮತ್ತು ಅಸಾಮಾಜಿಕ ವ್ಯಕ್ತಿಗಳು ಓಡಾಡ್ತಾಯಿದ್ರು. ವೆಕ್ಸ್ ಕಿಂಗ್ ನೆನಪಿಸಿಕೊಳ್ತಾರೆ, ಅವರು ಆ ಕಟ್ಟಡದ ಒಳಗೆ ಹೋಗುವಾಗಲೆಲ್ಲ ಅಲ್ಲಿನ ಗೇಟ್ ಬಳಿ ನಿಂತಿರುವ ವಿಚಿತ್ರ ವ್ಯಕ್ತಿಗಳು ಇವರನ್ನು ಅತ್ಯಂತ ತೀಕ್ಷ್ಣವಾಗಿ ಎದುರಿಸುವ ರೀತಿಯಲ್ಲಿ ನೋಡ್ತಾಯಿದ್ರು. 4 ವರ್ಷದ ಬಾಲಕ ವೆಕ್ಸ್ ತಾಯಿಯ ಸೆರಗು ಹಿಡಿದು ನಡುಗುತ್ತಾ ನಿಂತಾಗ ಆ ತಾಯಿ ಮಗನ ತಲೆ ಸವರಿ ಧೈರ್ಯ ತುಂಬ್ತಾಯಿದ್ರು. ಮಗನೇ, ಎಲ್ಲೂ ಆ ಕಡೆ ಈ ಕಡೆ ನೋಡಬೇಡ, ತಲೆ ತಗ್ಗಿಸಿ ನೇರವಾಗಿ ನಮ್ಮ ರೂಮಿಗೆ ನಡೆ ಎಂದು ಹೇಳ್ತಾಯಿದ್ರು. ಒಂದು ದಿನ ರಾತ್ರಿ ವೆಕ್ಸ್ ತನ್ನ ತಾಯಿ ಮತ್ತು ಸಹೋದರಿಯರ ಜೊತೆ ಹೊರಗಡೆ ಹೋಗಿ ವಾಪಸ್ ಬರ್ತಾ ಇರ್ತಾರೆ. ಆಶ್ರಯ ತಾಣದ ಒಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಕಂಡಿದ್ದು ದೃಶ್ಯ ಇಡೀ ಬಾಲ್ಯವನ್ನೇ ನಡಗಿಸುವಂತಿತ್ತು. ಇಡೀ ಮೆಟ್ಟಿಲುಗಳ ಮೇಲೆ, ಗೋಡೆಗಳ ಮೇಲೆ ಬರೀ ರಕ್ತ ಹರಡಿತ್ತು. ನೆಲದ ತುಂಬ ಮದ್ಯದ ಬಾಟಲಿಗಳ ಗಾಜಿನ ಚೂರುಗಳು ಬಿದ್ದಿದ್ವು. ಕತ್ತಲೆಯ ಕಾರ್ಡಲ್ನಲ್ಲಿ ಅಸಹನೀಯ ಕಿರುಚಾಟ, ಹೆಂಗಸರ ರೋದನೆ ಮತ್ತು ಪುರುಷರ ಅಬ್ಬರದ ಗಲಾಟೆಯ ಸೌಂಡ್ ಕೇಳಿಸ್ತಾ ಇತ್ತು. ಇಡೀ ಜಾಗ ನರಕದಂತೆ ಭಾಸವಾಗ್ತಾ ಇತ್ತು. 4 ವರ್ಷದ ಮಗುವಿಗೆ ಇಂತಹ ದೃಶ್ಯ ಎಷ್ಟು ದೊಡ್ಡ ಆಘಾತ ತಂದಿರಬೇಡ. ವೆಕ್ಸ್ ಹೆದರಿ ತನ್ನ ತಾಯಿಯ ಮುಖ ನೋಡಿದಾಗ ಆ ತಾಯಿಯ ಕಣ್ಣಲ್ಲೂ ಮರಣ ಭಯ ಎದ್ದು ಕಾಣ್ತಾ ಇತ್ತು. ಆದರೆ ಆಕೆ ತನ್ನ ಮಕ್ಕಳಿಗಾಗಿ ಧೈರ್ಯ ತಂದುಕೊಂಡು, ಮಕ್ಕಳೇ ಹುಷಾರಾಗಿ, ಆ ಗಾಜಿನ ಚೂರುಗಳ ಮೇಲೆ ಕಾಲಿಡದಂತೆ ಮೆಲ್ಲಗೆ ನಡೆದು ನಮ್ಮ ರೂಮಿಗೆ ಬನ್ನಿ ಅಂತ ಹೇಳಿದರು. ಅಂದು ರಾತ್ರಿ ಆ ತಾಯಿ ಮಕ್ಕಳು ತನ್ನ ಎದೆಗೆ ಅಪ್ಪಿಕೊಂಡು ಮಲಗಿದಾಗ ವೆಕ್ಸ್ ಅವರಿಗೆ ತಾಯಿಯ ಹೃದಯ ಬಡಿತ ಎಷ್ಟು ಜೋರಾಗಿ ಕೇಳಿಸ್ತಾ ಇತ್ತು ಅಂದರೆ, ತಾಯಿ ಜಗತ್ತಿಗೆ ಧೈರ್ಯ ತೋರಿಸ್ತಾ ಇದ್ರೂ ಒಳಗಡೆ ತಾನು ಒಬ್ಬ ಅಸಹಾಯಕ ಹೆಣ್ಣಾಗಿ ನಡುಗ್ತಾ ಇದ್ದಾರೆ ಅನ್ನೋದು ಆ ಮಗುವಿಗೆ ಅರ್ಥವಾಗಿತ್ತು. ಅಂದು ರಾತ್ರಿ ಇಡೀ ಶೆಲ್ಟರ್ನಲ್ಲಿ ಕಿರುಚಾಟ ಮುಂದುವರೆದಿತ್ತು. ಯಾರೊಬ್ಬರೂ ಪೊಲೀಸರಿಗೆ ಫೋನ್ ಮಾಡಲಿಲ್ಲ. ಯಾರಿಗೂ ಅಲ್ಲಿನ ಜನರ ಸುರಕ್ಷತೆಯ ಬಗ್ಗೆ ಕಾಳಜಿ ಇರಲಿಲ್ಲ. ಇಡೀ ಜಗತ್ತು ಕ್ರೂರ, ಸ್ವಾರ್ಥಿ ಮತ್ತು ಭ್ರಷ್ಟವಾಗಿತ್ತು ಅಂತ ಅನಿಸ್ತಿತ್ತು. ವೆಕ್ಸ್ ಕಿಂಗ್ ದೊಡ್ಡವರಾದ ಮೇಲೆ, ಅಂದರೆ ಅವರ ಹದಿಹರೆಯದ ಟೀನ್ಸ್ ದಿನಗಳಲ್ಲಿ, ಈ ನೆನಪುಗಳು ಅವರನ್ನು ತೀವ್ರವಾಗಿ ಕಾಡಲು ಆರಂಭಿಸಿದವು. ನನ್ನ ಬಾಲ್ಯ ಎಷ್ಟೊಂದು ಕಷ್ಟದಲ್ಲಿ ಏಕಿರಬೇಕಿತ್ತು, ನನ್ನ ಗೆಳೆಯರಂತೆ ನನಗ್ಯಾಕೆ ಸುಂದರವಾದ ಮನೆ ಇರಲಿಲ್ಲ ಅಂತ ಯೋಚಿಸಿ ತೀವ್ರ ಕೀಳಿರಿಮೆಗೆ ಒಳಗಾಗ್ತಾಯಿದ್ರು. ಈ ಕಹಿಯಾದ ನೆನಪುಗಳನ್ನು ಮರೆತು ಬಿಡುವಂತೆ
ಹಣೆಬರದಿಂದ ಅಳಿಸಿ ಬರಲು ಯೋಚನೆ ಮಾಡಿದರು. ಆದರೆ ಅದು ಸಾಧ್ಯವಾಗ್ತಾ ಇರಲಿಲ್ಲ. ಈ ಆಕ್ರೋಶ, ಬೇಸರ ಅವರಲ್ಲಿ ತೀವ್ರವಾದ ಕೋಪವನ್ನು ಹುಟ್ಟುಹಾಕ್ತಾ ಇತ್ತು. ಜಗತ್ತು ನನಗೆ ನೋವು ನೀಡಿದೆ, ನಾನು ಈ ಜಗತ್ತಿಗೆ ತಿರುಗಿ ನೋವು ನೀಡಬೇಕು ಅನ್ನೋ ಸೇಡಿನ ಭಾವನೆ ಅವರಲ್ಲಿ ಮೂಡಿತು. ಅವರು ತಮಗೆ ಗೊತ್ತಿಲ್ಲದಂತೆ ತಪ್ಪು ದಾರಿ ತುಳಿಯಲು ಆರಂಭಿಸಿದರು. ಆದರೆ ಯಾವಾಗ ಅವರು ಆಧ್ಯಾತ್ಮಿಕತೆ ಮತ್ತು ಆಲೋಚನೆಗಳ ವಿಜ್ಞಾನವನ್ನು ಅಭ್ಯಾಸ ಮಾಡಿದ್ರೋ ಆಗ ಅವರ ಇಡೀ ದೃಷ್ಟಿಕೋನವೇ ಬದಲಾಯಿತು. ಇವತ್ತು ವೆಕ್ಸ್ ಕಿಂಗ್ ಹೇಳ್ತಾರೆ, ನನ್ನ ಜೀವನದ ಆ ಕರಾಳ ದಿನಗಳು, ಆ ರಕ್ತಸಿದ್ಧ ಮೆಟ್ಟಿಲುಗಳು, ಆ ಹಸಿವು ಇವೆಲ್ಲವೂ ನನ್ನ ಜೀವನದ ಶಾಪಗಳಲ್ಲ, ಬದಲಾಗಿ ಅವು ನನ್ನ ಪಾಲಿನ ಆಶೀರ್ವಾದಗಳು, ಬ್ಲೆಸ್ಸಿಂಗ್ಸ್. ಯಾಕಂದರೆ ಒಂದು ನಾನು ಕಷ್ಟಗಳನ್ನು ನೋಡದೇ ಇದ್ದರೆ ಇಂದು ಕಷ್ಟದಲ್ಲಿರುವ ಜನರ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯ ನನ್ನಲ್ಲಿ ಇರ್ತಾ ಇರಲಿಲ್ಲ. ಆ ಕೆಟ್ಟ ಘಟನೆಗಳೇ ಇಂದು ನಾನು ಯಾರೆಂದು ಅಂತ ನಿರ್ಧರಿಸುವ ಬಲಿಷ್ಠ ತಾಟಗಳಾಗಿದೆ. ನಿಮ್ಮ ಗತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಗತಕಾಲದ ಘಟನೆಗಳಿಗೆ ಕೊಡುವ ಅರ್ಥವನ್ನು ಪರ್ಸೆಪ್ಷನ್ ಎಂದು ಖಂಡಿತ ಬದಲಾಯಿಸಬಹುದು. ಅಧ್ಯಾಯ 2. ಸ್ವಯಂ ಪ್ರೀತಿ ಅಂದರೆ ನಿಜಕ್ಕೂ ಏನು? ವಾಟ್ ಈಸ್ ಸೆಲ್ಫ್ ಲವ್? ಇವತ್ತಿನ ಸಮಾಜದಲ್ಲಿ ಸ್ವಯಂ ಪ್ರೀತಿ ಅಥವಾ ಸೆಲ್ಫ್ ಲವ್ ಅನ್ನೋ ಪದವನ್ನು ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಬಹಳಷ್ಟು ಜನ ಅಂದ್ಕೊತಾರೆ ಸೆಲ್ಫ್ ಲವ್ ಅಂತಂದರೆ ತಮಗೆ ಇಷ್ಟ ಬಂದಾಗೆ ಇರೋದು, ಯಾರಿಗೂ ಕೇರ್ ಮಾಡದೇ ಇರೋದು, ಜಗತ್ತಿಗೆ ಬೆನ್ನು ಹಾಕುವುದು, ಅಥವಾ ದಿನವಿಡೀ ಸೋಮಾರಿಯಾಗಿ ಮಲಗಿ ನಾನು ಹೀಗೆಯೇ ಇದ್ದೇನೆ, ನನ್ನನ್ನು ನಾನು ಪ್ರೀತಿಸುತ್ತೇನೆ ಅಂತ ಅನ್ನೋದು. ಆದರೆ ವೆಕ್ಸ್ ಕಿಂಗ್ ಹೇಳ್ತಾರೆ, ಇದು ಅತ್ಯಂತ ಅಪಾಯಕಾರಿ ತಪ್ಪು ಕಲ್ಪನೆ. ನಿಜವಾದ ಸ್ವಯಂ ಪ್ರೀತಿ ಅಂತಂದರೆ ನೀವು ಈಗ ಪ್ರಸ್ತುತವಾಗಿ ಹೇಗಿದ್ದೀರೋ ಹಾಗೆಯೇ ನಿಮ್ಮ ಎಲ್ಲ ಲೋಪದೋಷಗಳೊಂದಿಗೆ ನಿಮ್ಮನ್ನು ನೀವು ಒಪ್ಪಿಕೊಳ್ಳುವುದು, ಸೆಲ್ಫ್ ಅಕ್ಸೆಪ್ಟೆನ್ಸ್. ಅದೇ ಸಮಯದಲ್ಲಿ ನೀವು ಇದಕ್ಕಿಂತಲೂ ಉತ್ತಮವಾದ, ಶ್ರೇಷ್ಠವಾದ ಜೀವನಕ್ಕೆ ಅರ್ಹರು ಎಂದು ತಿಳಿದು ಆ ಪ್ರಗತಿಯ ಕಡೆಗೆ ನಿರಂತರವಾಗಿ ಕೆಲಸ ಮಾಡುವುದು, ಸೆಲ್ಫ್ ಗ್ರೋತ್. ಇಲ್ಲಿ ವೆಕ್ಸ್ ಕಿಂಗ್ 2 ಮುಖ್ಯ ಅಂಶಗಳನ್ನು, ಸಮತೋಲನವನ್ನು ಒತ್ತಿ ಹೇಳ್ತಾರೆ. 1. ಅಧ್ಯಾಯ 4. ನಿಮ್ಮ ವೈಬ್ರೇಷನ್ ಹೆಚ್ಚಿಸುವ ಅದ್ಭುತ ಹವ್ಯಾಸಗಳು, ಪಾಸಿಟಿವ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್. ನಮ್ಮ ಒಳಗಿನ ವೈಬ್ರೇಷನ್ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದನ್ನು ದಿನನಿತ್ಯದ ಸಣ್ಣ ಸಣ್ಣ ಹವ್ಯಾಸಗಳ ಮೂಲಕ ಅತ್ಯುನ್ನತ ಮಟ್ಟಕ್ಕೆ ತರಬಹುದು. ವೆಕ್ಸ್ ಕಿಂಗ್ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜಯಶಾಲಿಯಾದ ಕೆಲವು ಪ್ರಾಯೋಗಿಕ ಮತ್ತು ಸರಳ ಹವ್ಯಾಸಗಳನ್ನು ಇಲ್ಲಿ ಹಂಚಿಕೊಳ್ತಾರೆ. ನಿಮ್ಮ ಸುತ್ತಲಿರುವ ಎನರ್ಜಿಯನ್ನು ಫಿಲ್ಟರ್ ಮಾಡಿ. ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಆಧುನಿಕ ವಿಜ್ಞಾನದಲ್ಲಿ ಹಸಿರು ಪಾಚಿಗಳು, ಆಲುಗೆ, ಪಕ್ಕದಲ್ಲಿರುವ ಇತರ ಸಸ್ಯಗಳಿಂದ ಎನರ್ಜಿಯನ್ನು ಹೀರಬಲ್ಲವು ಅನ್ನೋದನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಮನುಷ್ಯರಾದ ನಮಗೂ ಈ ನಿಯಮ ಅನ್ವಯಿಸುತ್ತೆ. ಎನರ್ಜಿ ಅನ್ನೋದು ಸಾಂಕ್ರಾಮಿಕ ರೋಗ ಥರ. ಎನರ್ಜಿ ಈಸ್ ಕಂಟೀಜಿಯಸ್. ನೀವು ಒಮ್ಮೆಯಾದರೂ ಅನುಭವಿಸಿರ್ತೀರ, ಯಾರೋ ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿಯಾದಾಗ ಅವರ ಜೊತೆ ಮಾತನಾಡಲು ನಿಮಗೆ ಇಷ್ಟ ಆಗೋದಿಲ್ಲ, ಏನೋ ಒಂಥರ ನೆಗೆಟಿವ್ ವೈಬ್, ಬ್ಯಾಡ್ ವೈಬ್ ಬರುತ್ತೆ. ಆಮೇಲೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಜಕ್ಕೂ ಮೋಸಗಾರ ಅಥವಾ ಕ್ರೂರಿ ಎಂದು. ನಿಮ್ಮ ಒಳಗಿನ ಇಂಟ್ಯೂಷನ್ ಎಂದು ಸುಳ್ಳು ಹೇಳೋದಿಲ್ಲ. ಹಾಗಾಗಿ ಯಾವಾಗಲೂ ನಿಮ್ಮ ಕಂಪ್ಲೇಂಟ್ ಮಾಡುವ, ಹಣೆಬರಹವನ್ನು ದೂಷಿಸುವ, ಬೇರೆಯವರ ಕಾಲೆಳೆಯುವ ನೆಗೆಟಿವ್ ಜನರಿಂದ ದೂರವಿರಿ. ಯಾರ ಬಳಿ ಹೋದರೆ ನಿಮಗೆ ಹೊಸ ಉತ್ಸಾಹ ಬರುತ್ತದೋ, ಯಾರು ನಿಮ್ಮ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡುತ್ತಾರೋ ಅಂಥವರ ಜೊತೆ ಹೆಚ್ಚು ಸಮಯ ಕಳೆಯಿರಿ. ನಿಮ್ಮ ಶಾರೀರಿಕ ಸ್ಥಿತಿಯನ್ನು ಬದಲಾಯಿಸಿ. ಚೇಂಜ್ ಯುವರ್ ಬಾಡಿ ಲ್ಯಾಂಗ್ವೇಜ್. ಮನಸ್ಸು ಮತ್ತು ದೇಹ ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ನಿಮ್ಮ ಮನಸ್ಸು ಬೇಸರದಲ್ಲಿ ಇದ್ದಾಗ ನಿಮ್ಮ ದೇಹದ ಸ್ಥಿತಿ ಹೇಗಿರುತ್ತದೆ? ಹೆಗಲು ಜಾರಿರುತ್ತದೆ, ತಲೆ ಕೆಳಗಿರುತ್ತದೆ, ಮುಖ ಸಣ್ಣದಾಗಿರುತ್ತದೆ. 2003ರಲ್ಲಿ ನಡೆದ ಒಂದು ವೈಜ್ಞಾನಿಕ ಅಧ್ಯಯನದ ಪ್ರಕಾರ ಒಬ್ಬ ವ್ಯಕ್ತಿ ತನಗೆ ದುಃಖವಾಗುತ್ತಿದ್ದರೂ ಕೃತಕವಾಗಿ ಮುಖದ ಮೇಲೆ ದೊಡ್ಡ ನಗು ತಂದುಕೊಂಡರೆ, ಫೇಕ್ ಸ್ಮೈಲ್, ಬ್ರೈನ್ ಅದನ್ನು ನಿಜವಾದ ಸಂತೋಷ ಅಂತ ಭ್ರಮಿಸಿ ಎಂಡಾರ್ಫಿನ್ ಅನ್ನೋ ಹ್ಯಾಪಿ ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಮಹಮ್ಮದ್ ಅಲಿ ಅವರು ಬಾಕ್ಸಿಂಗ್ ರಿಂಗ್ ಇಳಿಯುವ ಮುನ್ನವೇ ನಾನೇ ಜಗತ್ತಿನ ಶ್ರೇಷ್ಠ ಚಾಂಪಿಯನ್ ಅಂತ ಅಬ್ಬರಿಸ್ತಾ ಇದ್ರು. ಆ ಬಾಡಿ ಲ್ಯಾಂಗ್ವೇಜ್ ಅವರಲ್ಲಿ ನಿಜವಾದ ಆತ್ಮವಿಶ್ವಾಸವನ್ನು ತುಂಬ್ತಾ ಇತ್ತು. ಹಾಗಾಗಿ ಸೋತವನಂತೆ ಕೂರಬೇಡಿ, ನೆಟ್ಟಗೆ ನಿಲ್ಲಿ, ದೀರ್ಘವಾಗಿ ಉಸಿರಾಡಿ, ಮುಖದ ಮೇಲೆ ವಿಜೇತನ ಕಿರುನಗೆ ಇರಲಿ. ನಿಮ್ಮ ಹೊರಗಿನ ಸ್ಥಿತಿ ನಿಮ್ಮ ಒಳಗಿನ ವೈಬ್ರೇಷನನ್ನು ತಾನಾಗಿಯೇ ಹೆಚ್ಚಿಸುತ್ತದೆ. ನಿಮ್ಮ ಇಂದ್ರಿಯಗಳನ್ನು ರೀಸೆಟ್ ಮಾಡಿ. ಟೇಕ್ ಸಮ್ ಟೈಮ್ ಔಟ್. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಮೊಬೈಲ್ ಸ್ಕ್ರೀನ್, ನೋಟಿಫಿಕೇಷನ್ಗಳು, ರೀಲ್ಸ್, ನ್ಯೂಸ್ ಚಾನಲ್ಗಳ ನೆಗೆಟಿವಿಟಿಗೆ ಒಳಗಾಗ್ತಾ ಇದ್ದೀವಿ. ಇದರಿಂದ ನಮ್ಮ ಮೈಂಡ್ ಓವರ್ ಸ್ಟಿಮ್ಯುಲೇಟ್ ಆಗ್ತಾ ಇದೆ. ಮೆಕ್ಸಿಕನ್ ಭಾಷೆಯಲ್ಲಿ
ಇನ್ಸೆಂಟಿವ್ ಅನ್ನೋ ಸುಂದರವಾದ ಪದ ಇದೆ. ಅಂದರೆ ತುಂಬ ಜನರ ಮಧ್ಯೆ ಇದ್ದು ಸಾಕಾಗಿ ಒಂಟಿಯಾಗಿ ಇರಬೇಕು ಅನಿಸುವ ಭಾವನೆ. ಇದು ಸ್ವಾರ್ಥವಲ್ಲ. ನಿಮ್ಮ ಎನರ್ಜಿ ಬ್ಯಾಟ್ರಿ ಡೌನ್ ಆದಾಗ ನೀವು ಫೋನ್ ಸ್ವಿಚ್ ಆಫ್ ಮಾಡಿ ಚಾರ್ಜ್ಗೆ ಇಡುವಂತೆ ನಿಮ್ಮನ್ನು ನೀವು ಪ್ರಪಂಚದಿಂದ ಡಿಸ್ಕನೆಕ್ಟ್ ಮಾಡಿಕೊಳ್ಬೇಕು. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಫೋನ್ ಪಕ್ಕಕ್ಕೆ ಇಟ್ಟು ಪ್ರಕೃತಿಯ ಮಡಿಲಿಗೆ ಹೋಗಿ, ಗಿಡ ಮರಗಳನ್ನು ಮುಟ್ಟಿ, ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆದಾಡಿ. ಮುಂಜಾನೆಯ ಸೂರ್ಯನ ಬೆಳಕನ್ನು ಮೈಗೆ ತಾಕಿಸಿಕೊಳ್ಳಿ. ಸೂರ್ಯನ ಬೆಳಕು ನಿಮ್ಮ ದೇಹದಲ್ಲಿ ಸೆರಾಟೋನಿನ್ ಅನ್ನೋ ನೈಸರ್ಗಿಕ ಬೂಸ್ಟ್ ಸ್ಟೆಬಿಲೈಸರನ್ನು, ನಿಮ್ಮ ವೈಬ್ರೇಷನನ್ನು ಕ್ಷಣಾರ್ಧದಲ್ಲೇ ಮೇಲಕ್ಕೆ ಎತ್ತುತ್ತದೆ. ವಿಷಕಾರಿ ಆಹಾರಗಳಿಂದ ದೂರವಿರಿ. ಸಾರ್ಟ್ ಔಟ್ ಯುವರ್ ನ್ಯೂಟ್ರಿಷನ್. ನೀವು ಏನನ್ನು ತಿನ್ನುತ್ತೀರೋ ಅದೇ ನೀವು ಆಗ್ತೀರಾ. 1949ರಲ್ಲಿ ಫ್ರೆಂಚ್ ವಿಜ್ಞಾನಿ ಆಂಡ್ರಿಯೋ ಸಿಮೋನಿಯನರು ಆಹಾರದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಾಂತರಗಳ ಮೇಲೆ ಒಂದು ದೊಡ್ಡ ಸಂಶೋಧನೆ ಮಾಡಿದರು. ಅವರ ಪ್ರಕಾರ ಮನುಷ್ಯ ಆರೋಗ್ಯವಾಗಿ ಮತ್ತು ಹೈ ವೈಬ್ರೇಷನ್ನಲ್ಲಿ ಇರಬೇಕಾದ್ರೆ ಅವನ ದೇಹದಲ್ಲಿ ಕನಿಷ್ಠ 6500 ಆಂಗ್ಸ್ಟ್ರಾಮ್ಸ್ ಎನರ್ಜಿ ಇರಬೇಕು. ಅವರು ಆಹಾರವನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಪ್ರಥಮ ದರ್ಜೆ ಅತ್ಯುನ್ನತ ವೈಬ್ರೇಷನ್: ತಾಜಾ ಹಣ್ಣುಗಳು, ಹಸಿ ತರಕಾರಿಗಳು, ಧಾನ್ಯಗಳು, ಒಣ ಹಣ್ಣುಗಳು, ತೆಂಗಿನಕಾಯಿ. ದ್ವಿತೀಯ ದರ್ಜೆ ಕಡಿಮೆ ವೈಬ್ರೇಷನ್: ಬೇಯಿಸಿದ ತರಕಾರಿಗಳು, ಹಾಲು, ಬೆಣ್ಣೆ, ಜೇನುತುಪ್ಪ, ಬೇಯಿಸಿದ ಮೀನು. ತೃತೀಯ ದರ್ಜೆ ಅತಿ ಕಡಿಮೆ ವೈಬ್ರೇಷನ್: ಸಂಸ್ಕರಿತ ಮಾಂಸ, ಸಾಸೇಜ್, ಕಾಫಿ, ಟೀ, ವೈಟ್ ಬ್ರೆಡ್, ಜಾಮ್. ಚತುರ್ಥ ದರ್ಜೆ ಶೂನ್ಯ ವೈಬ್ರೇಷನ್: ಮದ್ಯ, ಆಲ್ಕೋಹಾಲ್, ರಿಫೈನ್ಡ್ ಸಕ್ಕರೆ, ಬಿಳುಪುಗೊಳಿಸಿದ ಮೈದಾ ಹಿಟ್ಟು, ಪ್ರಿಸರ್ವೇಟಿವ್ ಇರುವ ಜಂಕ್ ಫುಡ್. ನಿಮಗೆ ಜಂಕ್ ಫುಡ್ ತಿಂದ ತಕ್ಷಣ ನಿದ್ದೆ ಬರುವುದು, ಸೋಮಾರಿತನ ಆವರಿಸುವುದು ಯಾಕೆ ಅಂದರೆ ಆ ಆಹಾರಗಳು ನಿಮ್ಮ ಒಳಗಿನ ಎನರ್ಜಿಯನ್ನು ಹೀರಿಕೊಳ್ಳುತ್ತವೆ. ಹಾಗಾಗಿ ಹೈ ವೈಬ್ರೇಷನ್ ಆಹಾರಗಳನ್ನು ತಿನ್ನಿ ಮತ್ತು ದಿನಕ್ಕೆ ಕನಿಷ್ಠ 3 ಲೀಟರ್ ಶುದ್ಧ ನೀರನ್ನು ಕುಡಿಯಿರಿ. ಯಾಕಂದರೆ ನಿಮ್ಮ ದೇಹ 70% ನೀರಿನಿಂದ ಮಾಡಲ್ಪಟ್ಟಿದೆ. ಅಧ್ಯಾಯ 5: ಕೃತಜ್ಞತೆಯ ಶಕ್ತಿ ಮತ್ತು ನೆಗೆಟಿವ್ ಎಮೋಷನ್ ನಿರ್ವಹಣೆ. ಎಕ್ಸ್‌ಪ್ರೆಸ್ ಗ್ರ್ಯಾಟಿಟ್ಯೂಡ್. ವಿಕ್ಸ್ ಕಿಂಗ್ ಒಂದು ಕಟು ಸತ್ಯವನ್ನು ನಮ್ಮ ಮುಂದೆ ಇಡ್ತಾರೆ. ನಾವು ದಿನವಿಡೀ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಆಫೀಸ್ ಬಾಸ್ ಸರಿ ಇಲ್ಲ, ಸಂಬಳ ಸಾಲುತ್ತಿಲ್ಲ, ಹೆಂಡತಿ ಜಗಳ ಆಡ್ತಾಳೆ, ಗಾಡಿ ಕೆಟ್ಟು ಹೋಗಿದೆ. ಆದರೆ ನೆನಪಿಡಿ, ಗ್ರೇಟ್ನೆಸ್, ಮಹತ್ತರ ಸಾಧನೆ ಅನ್ನೋದು ಗ್ರ್ಯಾಟಿಟ್ಯೂಡ್ನಿಂದ ಶುರುವಾಗುತ್ತೆ. ವಿಕ್ಸ್ ಅವರ ಬಳಿ ವಿಲ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಲೈಫ್ ಕೋಚಿಂಗ್ ಆಗಿ ಬರ್ತಾನೆ. ಅವನ ಮುಖದಲ್ಲಿ ತೀವ್ರ ನಿರಾಸೆ ಇರುತ್ತೆ. ನನ್ನ ಲೈಫ್ನಲ್ಲಿ ಎಲ್ಲವೂ ಮುಗಿದು ಹೋಗಿದೆ ಅಂತ ಅಳ್ತಾ ಇರ್ತಾನೆ. ವಿಕ್ಸ್ ಅವನಿಗೆ ಕೇಳ್ತಾನೆ, ವಿಲ್, ನಿನ್ನ ಜೀವನದಲ್ಲಿ ನೀನು ಥ್ಯಾಂಕ್ಸ್ ಹೇಳಬಹುದಾದ ಒಂದು ವಿಷಯವನ್ನಾದರೂ ಹೇಳು. ವಿಲ್ ಯೋಚಿಸಿ ಹೇಳ್ತಾರೆ, ನನಗೇನು ಕಾಣಿಸುತ್ತಿಲ್ಲ ಅಂತ ಹೇಳ್ತಾನೆ. ವಿಕ್ಸ್ ಅವನಿಗೆ ನೆನಪಿಸುತ್ತಾನೆ, ನಿನ್ನ ಬಳಿ ಒಂದು ಸುಂದರವಾದ ಕಾರು ಇದೆಯಲ್ಲ, ಅದಕ್ಕೆ ನೀನು ಕೃತಜ್ಞನಾಗಿದ್ದೀಯಾ? ವಿಲ್ ಅಸಡ್ಡೆಯಿಂದ, ಹೌದು, ಕಾರು ಇದೆ, ಅದಕ್ಕೇನೀಗ ಅಂತ ಹೇಳ್ತಾನೆ. ಆಗ ವಿಕ್ಸ್ ಕಿಂಗ್ ಒಂದು ಸೈಕಾಲಜಿ ಟ್ರಿಕ್ ಉಪಯೋಗಿಸ್ತಾರೆ. ವಿಲ್, ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಬಳಿ ಇವತ್ತು ಆ ಕಾರು ಇಲ್ಲ ಅಂತ ಕಲ್ಪಿಸಿಕೊ, ಏನಾಗ್ತದೆ? ವಿಲ್ ಯೋಚಿಸಿ ಹೇಳ್ತಾರೆ, ನಾನು ಆಫೀಸ್ಗೆ ನಡೆದುಕೊಂಡೇ ಹೋಗಬೇಕಾಗುತ್ತೆ, ದಿನಸಿ ತರಲು ಕಷ್ಟ ಆಗುತ್ತೆ. ವಿಕ್ಸ್ ಮತ್ತಷ್ಟು ಆಳಕ್ಕೆ ಹೋಗಿ ಕೇಳ್ತಾರೆ, ನಿನ್ನ ಮಕ್ಕಳನ್ನು ಸಂಜೆ ಸ್ಕೂಲಿಂದ ಯಾರ್ದು ಕರೆದುಕೊಂಡು ಬರ್ತಾರೆ? ವಿಲ್ ಮುಖದಲ್ಲಿ ಆತಂಕ ಶುರುವಾಗುತ್ತೆ. ಅಯ್ಯೋ, ಕಾರ್ ಇಲ್ಲದೆ ಇದ್ದರೆ ನನ್ನ ಮಕ್ಕಳು ಈ ಕೊರೆಯುವ ಚಳಿಯಲ್ಲಿ ಅರ್ಧ ಗಂಟೆ ನಡೆದುಕೊಂಡು ಬರಬೇಕಾಗುತ್ತೆ, ಇಲ್ಲದಿದ್ದರೆ ಲೋಕಲ್ ಬಸ್ನಲ್ಲಿ ಬರಬೇಕಾಗುತ್ತೆ. ಬಸ್ನಲ್ಲಿ ಅವರಿಗೆ ಯಾರಾದರೂ ರೇಗಿಸಬಹುದು, ಅವರು ಸುರಕ್ಷತೆಗೆ ತೊಂದರೆ ಆಗಬಹುದು. ವಿಲ್ ಬಾಲ್ಯದಲ್ಲಿ ತಾನು ಬಸ್ಸಲ್ಲಿ ಅನುಭವಿಸಿದ ರೇಗಿಸುವಿಕೆ, ಅವಮಾನಗಳನ್ನು ನೆನಪಿಸಿಕೊಂಡು ಮೈ ಜುಮ್ಮೆನಿಸುತ್ತೆ. ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅವನು ಕಣ್ಣು ತೆರೆದು ಹೇಳ್ತಾನೆ, ನನ್ನ ಬಳಿ ಕಾರು ಇರುವುದಕ್ಕೆ ನಾನು ಎಂದಿಗೂ ಕೋಟಿ ಧನ್ಯವಾದಗಳು ಹೇಳಬೇಕು. ನಾನು ನನ್ನ ಮಕ್ಕಳನ್ನು ಸುರಕ್ಷಿತವಾಗಿ ಇಟ್ಟಿದೆ. ಕ್ಷಣಾರ್ಧದಲ್ಲಿ ಅವನ ಇಡೀ ಮೂಡು ಮತ್ತು ವೈಬ್ರೇಷನ್ ಬದಲಾಗುತ್ತೆ. ಇದನ್ನೇ ಫೀಲಿಂಗ್ ಗ್ರ್ಯಾಟಿಟ್ಯೂಡ್ ಅಂತಾರೆ. ಬರೀ ತುಟಿಯ ಮೇಲೆ ಥ್ಯಾಂಕ್ಸ್ ಹೇಳೋದಲ್ಲ, ಅದು ಒಳಗಿನಿಂದ ಬರಬೇಕು. ಆದರೆ ಜೀವನದಲ್ಲಿ ನೆಗೆಟಿವ್ ಭಾವನೆಗಳು ಬಂದಾಗ ಅವುಗಳನ್ನು ಬಲವಂತವಾಗಿ ಅದುಮಿಡುವುದು, ಸಪ್ರೆಸ್, ಅತ್ಯಂತ ಅಪಾಯಕಾರಿ. ನಿಮ್ಮ ತಲೆಯಲ್ಲಿ ವಿಷಕಾರಿ ಆಲೋಚನೆ ಇದ್ದಾಗ ಅದನ್ನು ಅದುಮಿಟ್ಟರೆ ಅದು ಕ್ಯಾನ್ಸರ್ನಂತೆ ಒಳಗೊಳಗೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ತಿಂದು ಹಾಕುತ್ತೆ. ಅದಕ್ಕಾಗಿ ವಿಕ್ಸ್ ಕಿಂಗ್ ನೆಗೆಟಿವ್ ಭಾವನೆಗಳನ್ನು ಪರಿವರ್ತಿಸುವ 5 ಹಂತಗಳ ಫಾರ್ಮುಲಾ ನೀಡ್ತಾರೆ. 1. ಗುರುತಿಸಿ. ಮೊದಲು ನಿಮ್ಮ ಭಾವನೆಯನ್ನು ಒಪ್ಪಿಕೊಳ್ಳಿ. ನನಗೀಗ ಕೋಪ ಬರ್ತಿದೆ ಅಥವಾ ನನ್ನ ಗೆಳೆಯನ ಪ್ರಗತಿ ನೋಡಿ ನನಗೆ ಅಸೂಯೆ ಆಗ್ತಿದೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ. 2. ಸವಾಲು ಹಾಕಿ. ಆ ಭಾವನೆಯ ಹಿಂದಿರುವ ಆಲೋಚನೆಗೆ ಪ್ರಶ್ನೆ ಮಾಡಿ.
ಉದಾಹರಣೆಗೆ, ನಿಮ್ಮ ಲವರ್ ನಿಮ್ಮ ಮೆಸೇಜ್ಗೆ 3 ಗಂಟೆ ಆದರೂ ರಿಪ್ಲೈ ಮಾಡಿಲ್ಲ ಅಂದಾಗ ನಿಮ್ಮ ಮೈಂಡ್ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನಾನು ಯಾರಿಗೂ ಬೇಡದವನು ಅಂತ ಯೋಚಿಸುತ್ತದೆ. ಈಗ ಆ ಯೋಚನೆಗೆ ಸವಾಲು ಹಾಕಿ, ಇದು ನಿಜಾನಾ? ಆಕೆ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರಬಹುದಲ್ವೇ? ಒಬ್ಬ ವ್ಯಕ್ತಿಯ ರಿಪ್ಲೈ ಮೇಲೆ ನನ್ನ ಜೀವನದ ಮೌಲ್ಯ ನಿರ್ಧಾರವಾಗುತ್ತದೆಯೇ? ಅರ್ಥ ಮಾಡಿಕೊಳ್ಳಿ. ಈ ಯೋಚನೆಯ ಮೂಲ ಎಲ್ಲಿದೆ ಅಂತ ಹುಡುಕಿ. ನಿಮ್ಮ ಒಳಗಿರುವ ಹಳೆಯ ಕೀಳಿರಿಮೆ ಅಥವಾ ರಿಜೆಕ್ಷನ್, ತಿರಸ್ಕಾರ, ಭಯವೇ ಇವತ್ತಿನ ಆತಂಕಕ್ಕೆ ಕಾರಣ ಅಂತ ನಿಮ್ಮನ್ನು ನೀವೇ ಅರ್ಥ ಮಾಡಿಕೊಳ್ಳಿ. 4. ಬದಲಾಯಿಸಿ. ಆ ಹಳೆಯ ಡಿಸೇಬಲ್ ಪವರನ್ನು ಜಾಗದಲ್ಲಿ ಹೊಸ ಶಕ್ತಿಯುತ ಯೋಜನೆಯನ್ನು ಇಡಿ. ನನ್ನನ್ನು ನಾನು ಪ್ರೀತಿಸುತ್ತೇನೆ. ಬೇರೆಯವರ ನಡವಳಿಕೆ ನನ್ನ ಆಂತರಿಕ ಶಾಂತಿಯನ್ನು ಕೆಡಿಸಲು ನಾನು ಬಿಡೋದಿಲ್ಲ. 5. ದೃಶ್ಯೀಕರಿಸಿ. ಕಣ್ಣು ಮುಚ್ಚಿ ಮುಂದಿನ ಬಾರಿ ಇಂತಹ ಪರಿಸ್ಥಿತಿ ಎದುರಾದಾಗ ನೀವು ಎಷ್ಟು ಪ್ರಬುದ್ಧವಾಗಿ, ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಅದನ್ನು ಹ್ಯಾಂಡಲ್ ಮಾಡುತ್ತೀರಿ ಅನ್ನೋದನ್ನು ಮನಸ್ಸಿನಲ್ಲಿ ಒಂದು ಸಿನಿಮಾ ಥರ ನೋಡಿ. ಈ ರಿಹರ್ಸಲ್ ನಿಮ್ಮ ಬ್ರೈನ್ಗೆ ಒಂದು ಹೊಸ ನ್ಯೂರೋ ಕನೆಕ್ಷನ್ ನೀಡುತ್ತದೆ. ಅಧ್ಯಾಯ 6. ವರ್ತಮಾನದಲ್ಲಿ ಬದುಕಿ ಮತ್ತು ಧ್ಯಾನ ಮಾಡಿ. ಅವೇರ್ನೆಸ್ ಆಫ್ ಪ್ರೆಸೆನ್ಸ್. ವಿಕ್ಸ್ ಕಿಂಗ್ ಕೇಳ್ತಾರೆ, ನೀವು ಕೊನೆಯದಾಗಿ ಮೊಬೈಲ್ ನೋಡದೆ, ಸಮಯದ ಕಲ್ಪನೆಯೇ ಇಲ್ಲದೆ ಕೇವಲ ಆ ಕ್ಷಣವನ್ನು ಆನಂದಿಸಿದ್ದು ನೆನಪಿದೆಯೇ? ಇವತ್ತಿನ ಜಗತ್ತಿನಲ್ಲಿ ಜನರು ಮ್ಯೂಸಿಕ್ ಕನ್ಸರ್ಟ್ಗೆ ಹೋದಾಗ ಅಲ್ಲಿನ ಸಂಗೀತವನ್ನು ಕಣ್ಣುಗಳಿಂದ ಸವಿಯುವುದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಲು ಒದ್ದಾಡ್ತಾರೆ. ಅಂದರೆ ನಾವು ನಿಜವಾದ ಲೈಫನ್ನು ಬದುಕ್ತಾ ಇಲ್ಲ, ಕೇವಲ ಸ್ಕ್ರೀನ್ ಮೂಲಕ ಜಗತ್ತನ್ನು ನೋಡ್ತಾ ಇದ್ದೇವೆ. ವರೀಸ್. ಚಿಂತೆಗಳು ಯಾವಾಗಲೂ ಹುಟ್ಟುವುದು ಗತಕಾಲದ ನೆನಪುಗಳಿಂದ ಅಥವಾ ಭವಿಷ್ಯದ ಭಯದಿಂದ. ನೀವು ವರ್ತಮಾನದಲ್ಲಿ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇದ್ದಾಗ ಅಲ್ಲಿ ಯಾವುದೇ ಚಿಂತೆ ಇರಲು ಸಾಧ್ಯವೇ ಇಲ್ಲ. ನಾವು ಭವಿಷ್ಯಕ್ಕಾಗಿ ಕಾಯುತ್ತಾ ಇವತ್ತಿನ ದಿನವನ್ನು ಕಳೆದುಕೊಳ್ತೇವೆ. ಆದರೆ ನೆನಪಿಡಿ, 10 ವರ್ಷಗಳ ಹಿಂದೆ ನೀವು ಯಾವುದನ್ನು ಭವಿಷ್ಯ ಅಂತ ಅಂದ್ಕೊಂಡಿದ್ರೋ ಆ ಭವಿಷ್ಯವೇ ಇವತ್ತಿನ ಈ ದಿನ. ಇವತ್ತು ನೀವು ಬದುಕದಿದ್ದರೆ ಇನ್ನು ಯಾವತ್ತೂ ನೀವು ಬದುಕಲು ಸಾಧ್ಯವಿಲ್ಲ. ಬಹಳಷ್ಟು ಜನ ಅಂದ್ಕೊತಾರೆ ಮೆಡಿಟೇಷನ್ ಅಥವಾ ಧ್ಯಾನ ಅಂತಂದರೆ ಕಣ್ಣು ಮುಚ್ಚಿ ಕುಳಿತು ತಲೆಯಲ್ಲಿರುವ ಎಲ್ಲ ಆಲೋಚನೆಗಳನ್ನು ಶೂನ್ಯ ಮಾಡುವುದು ಅಂತ. ಆದರೆ ವಿಕ್ಸ್ ಕಿಂಗ್ ಹೇಳ್ತಾರೆ, ಬ್ರೈನ್ಗೆ ಆಲೋಚನೆ ಮಾಡುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಅದು ಅದರ ಕೆಲಸ. ಧ್ಯಾನ ಅಂತಂದರೆ ಆಲೋಚನೆಗಳನ್ನು ನಿಲ್ಲಿಸುವುದು ಅಲ್ಲ, ಬದಲಿಗೆ ಆಲೋಚನೆಗಳಿಂದ ಸ್ವಲ್ಪ ದೂರ ನಿಂತು ಅವುಗಳನ್ನು ಕೇವಲ ಸಾಕ್ಷಿ ಭಾವದಿಂದ ಗಮನಿಸೋದು. ಕಾನ್ಸಂಟ್ರೇಷನ್ ಆ್ಯಂಡ್ ಅವೇರ್ನೆಸ್. ವಿಕ್ಸ್ ಕಿಂಗ್ ತಮಗಿದ್ದ ಅತಿಯಾದ ಸಿಟ್ಟು ಮತ್ತು ಅಗ್ರೆಷನನ್ನು ಕಡಿಮೆ ಮಾಡಿಕೊಂಡಿದ್ದು ಇದೇ ಧ್ಯಾನದ ಅಭ್ಯಾಸದಿಂದ. ಒಂದು ಅದ್ಭುತವಾದ 15 ದಿನಗಳ ಪ್ರಾಯೋಗಿಕ ಮೆಡಿಟೇಷನ್ಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಪ್ರಶಾಂತವಾದ ಜಾಗದಲ್ಲಿ ಕೂರಿ. ನಿಮ್ಮ ಕಣ್ಣುಗಳನ್ನು ಮೆಲ್ಲಗೆ ಮುಚ್ಚಿ. ನಿಮ್ಮ ಗಮನವನ್ನು ನಿಮ್ಮ ಮೂಗಿನ ತುದಿಗೆ ತನ್ನಿ. ಗಾಳಿ ಒಳಗೆ ಹೋಗುವಾಗ, ನಿಮ್ಮ ಶ್ವಾಸಕೋಶ ತುಂಬಿಕೊಳ್ಳುವಾಗ, ಗಾಳಿ ಹೊರಗಡೆ ಬರುವಾಗ ದೇಹ ರಿಲ್ಯಾಕ್ಸ್ ಆಗುವುದನ್ನು ಕೇವಲ ಗಮನಿಸಿ. ಬುದ್ಧಿಸ್ಟ್ ಗುರು ಯೋಗಿ ಹೇಳುವಂತೆ, ನೀವು ಉಸಿರಾಡುತ್ತಿದ್ದೀರಾ ಅನ್ನೋ ಪ್ರಜ್ಞೆ ನಿಮಗೆ ಇದ್ದರೆ ಅದೇ ಧ್ಯಾನ. ಇದನ್ನು ದಿನಕ್ಕೆ ಕೇವಲ 5 ರಿಂದ 15 ನಿಮಿಷ ನಿರಂತರವಾಗಿ ಮಾಡಿ ನೋಡಿ. ನಿಮ್ಮ ಒಳಗಿರುವ ಈಗೋ ಗೋಡೆಗಳು ಒಡೆದು ಹೋಗಿ ನಿಮ್ಮ ಹಳೆಯ ರಾಗ ದ್ವೇಷಗಳು ಕರಗಿ ನಿಮ್ಮ ವೈಬ್ರೇಷನ್ ಅತ್ಯುನ್ನತ ಮಟ್ಟಕ್ಕೆ ತಲುಪುತ್ತೆ. ಅಧ್ಯಾಯ 7. ಹೂಡಿಕೆಯ ಜಗತ್ತಿನಲ್ಲಿ ಹಣವನ್ನು ಮಲ್ಟಿಪ್ಲೈ ಮಾಡುವುದು ಹೇಗೆ? ಮನಿ ಮನಿ ಮನಿ. ಫ್ರೆಂಡ್ಸ್, ಬೈಬಲ್ನಲ್ಲಿ ಒಂದು ಅದ್ಭುತವಾದ ವಾಕ್ಯ ಇದೆ. ಯಾರ ಬಳಿ ಇದೆಯೋ ಅವರಿಗೆ ಮತ್ತಷ್ಟು ನೀಡಲಾಗುವುದು ಮತ್ತು ಅವರ ಬಳಿ ಸಮೃದ್ಧಿ ಇರುತ್ತದೆ. ಆದರೆ ಯಾರ ಬಳಿ ಇಲ್ಲವೋ ಅವರ ಬಳಿ ಇರುವುದನ್ನು ಕಿತ್ತುಕೊಳ್ಳಲಾಗುವುದು. ಈ ಮಾತು ಹೂಡಿಕೆ ಮತ್ತು ಹಣದ ಜಗತ್ತಿಗೆ 100ಕ್ಕೆ 100 ಅನ್ವಯವಾಗುತ್ತೆ. ಹಣ ಎಂದಿಗೂ ಸಮಾನವಾಗಿ ಹಂಚಿಕೆಯಾಗಲು ಇಷ್ಟಪಡೋದಿಲ್ಲ. ಹಾಗಾದರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಹಣವನ್ನು 80-20 ನಿಯಮದ ಮೂಲಕ ಕೋಟ್ಯಾಂತರ ರೂಪಾಯಿಯಾಗಿ ಮಲ್ಟಿಪ್ಲೈ ಮಾಡುವುದು ಹೇಗೆ? ಅದಕ್ಕಾಗಿ ಲೇಖಕರು ಕೋಚ್ ಅವರ ಹೂಡಿಕೆಯ 10 ನಿಯಮಗಳನ್ನು, ಕೋಚಸ್ 10 ಕಮಿಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟನ್ನು ನೀಡಿದ್ದಾರೆ. ಅದರಲ್ಲಿರುವ ಅತ್ಯಂತ ಪ್ರಮುಖ ಅಂಶಗಳು ಇಲ್ಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ. ದೀರ್ಘಾವಧಿಯಲ್ಲಿ ಬ್ಯಾಂಕ್ FD ಅಥವಾ ಬಾಂಡ್ಗಳಿಗಿಂತ ಈಕ್ವಿಟಿ ಮಾರುಕಟ್ಟೆ ಅತ್ಯುನ್ನತ ರಿಟರ್ನ್ಸ್ ನೀಡಿದೆ. ಇಸವಿ 1950ರಲ್ಲಿ ಬ್ರಿಟನ್ ಬ್ಯಾಂಕ್ನಲ್ಲಿ ಇಟ್ಟಿದ್ದ 100 ಪೌಂಡ್ 1992ರ ಹೊತ್ತಿಗೆ ಕೇವಲ 113 ಪೌಂಡ್ ಆಗಿದ್ದರೆ, ಅದೇ 100 ಪೌಂಡನ್ನು ಷೇರು ಮಾರುಕಟ್ಟೆಯಲ್ಲಿ ಇಟ್ಟಿದ್ದರೆ ಅದು ಬರೋಬ್ಬರಿ 14,198 ಪೌಂಡ್ ಆಗ್ತಾಯಿತ್ತು. ಅಂದರೆ 17 ಪಟ್ಟು ಹೆಚ್ಚು ಲಾಭ.
ದೀರ್ಘಕಾಲದ ಹೂಡಿಕೆದಾರರಾಗಿ ಪದೇ ಪದೇ ಷೇರುಗಳನ್ನು ಕೊಳ್ಳುವುದು ಮತ್ತು ಮಾರಾಟ ಮಾಡುವುದು ಅತ್ಯಂತ ಖರ್ಚಿನ ಕೆಲಸ ಮತ್ತು ಸಮಯ ವ್ಯರ್ಥ. ಅಮೆರಿಕದ ಒಬ್ಬ ಸಾಮಾನ್ಯ ಮಹಿಳೆ ಆನ್ ಶೈಬರ್ ಎರಡನೇ ಮಹಾಯುದ್ಧದ ಮುಗಿದ ನಂತರ ಕೇವಲ $5,000 ಹಣವನ್ನು ಕೆಲವು ಬ್ಲೂ ಚಿಪ್ ಷೇರುಗಳಲ್ಲಿ ಹೂಡಿಕೆ ಮಾಡಿ ಸುಮ್ಮನೆ ಕುಳಿತರು. 1995ರಲ್ಲಿ ಅವರು ತೀರಿಕೊಂಡಾಗ ಆ $5,000 ಮೌಲ್ಯ ಬರೋಬ್ಬರಿ $22 ಮಿಲಿಯನ್ ಆಗಿತ್ತು. ಅಂದರೆ $4,40,40,000 ಬೆಳವಣಿಗೆ. ಮಾರುಕಟ್ಟೆ ಕೆಳಗಿದ್ದಾಗ ಹೆಚ್ಚು ಹೂಡಿಕೆ ಮಾಡಿ. ಜನರ ಭಾವನೆಗಳು ತರಂಗಗಳಂತೆ ಇರುತ್ತೆ. ಮಾರುಕಟ್ಟೆ ಉತ್ತುಂಗದಲ್ಲಿದ್ದಾಗ ಎಲ್ಲರೂ ಆಶಾವಾದಿಗಳಾಗಿ ಷೇರುಕೊಳ್ತಾರೆ. ಮಾರುಕಟ್ಟೆ ಕುಸಿದಾಗ ಭಯ ಬಿಟ್ಟು ಮಾರ್ತಾರೆ. ಆದರೆ ಬುದ್ಧಿವಂತ ಹೂಡಿಕೆದಾರ ಮಾರುಕಟ್ಟೆಯ PE ರೇಷಿಯೋ, ಪ್ರೈಸ್ ಅರ್ನಿಂಗ್ ರೇಷಿಯೋನ ಗಮನಿಸುತ್ತಾನೆ. ಇಡೀ ಮಾರುಕಟ್ಟೆಯ PE ರೇಷಿಯೋ 17ಕ್ಕಿಂತ ಹೆಚ್ಚಿದ್ದರೆ ಅದು ಅಪಾಯದ ಮುನ್ಸೂಚನೆ. ಅಲ್ಲಿ ಹೂಡಿಕೆ ಮಾಡಬೇಡಿ. PE 12 ಅಥವಾ 10ಕ್ಕಿಂತ ಕಡಿಮೆ ಇದ್ದರೆ ಅದು ಬಂಪರ್ ಆಫರ್. ಅಲ್ಲಿ ನಿಮ್ಮ ಇಡೀ ಹಣವನ್ನು ಹೂಡಿಕೆ ಮಾಡಿ. ಲಾಸ್ ಕೊಡುವ ಷೇರುಗಳನ್ನು ತಕ್ಷಣವೇ ಕತ್ತರಿಸಿ. ನೀವು ಕೊಂಡ ಯಾವುದಾದ್ರೂ ಒಂದು ಷೇರ್ %15 ಕುಸಿದರೆ ಯಾವುದೇ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇಲ್ಲದೆ ತಕ್ಷಣ ಅದನ್ನು ಮಾರಿಬಿಡಿ. ನಿಮ್ಮ ತಪ್ಪು ಒಪ್ಪಿಕೊಳ್ಳಿ. ಲಾಭ ಕೊಡುವ ಷೇರುಗಳನ್ನು ಓಡಲು ಬಿಡಿ. ಇದು ಅತ್ಯಂತ ಪ್ರಮುಖ 80-20 ನಿಯಮ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಕೇವಲ %20 ಸೂಪರ್ ಸ್ಟಾರ್ ಷೇರುಗಳು ಇಡೀ 80% ಲಾಭ ತಂದುಕೊಡುತ್ತವೆ. ಅಂತಹ ಮಲ್ಟಿಬಿಗರ್ ಷೇರುಗಳನ್ನು, ಉದಾಹರಣೆಗೆ ಮೈಕ್ರೋಸಾಫ್ಟ್, ಆಪಲ್, ಸ್ವಲ್ಪ ಲಾಭ ಬಂದ ತಕ್ಷಣ ಮಾರುವ ತಪ್ಪು ಮಾಡಬೇಡಿ. ಅದನ್ನು ದಶಕಗಳ ಕಾಲ ಹಾಗೆಯೇ ಬೆಳೆಯಲು ಬಿಡಿ. ಸಾಂಪ್ರದಾಯಿಕ ಜ್ಞಾನ ಏನು ಹೇಳ್ತದೆ? ಎಲ್ಲ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ, ಡೈವರ್ಸಿಫಿಕೇಷನ್ ಅಂತ ಅನ್ನುತ್ತೆ. ಆದರೆ 80-20 ಜ್ಞಾನ ಏನು ಹೇಳ್ತದೆ ಗೊತ್ತಾ? ಬುಟ್ಟಿಯನ್ನು ಅತ್ಯಂತ ಜಾಗರೂಕತೆಯಿಂದ ಆಯ್ಕೆ ಮಾಡಿ. ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಅದರಲ್ಲೇ ಇಡಿ ಮತ್ತು ಆ ಬುಟ್ಟಿಯನ್ನು ಹದ್ದಿನ ಕಣ್ಣಿನಿಂದ ನೋಡುತ್ತೀರಿ. ಅಧ್ಯಾಯ 8: ಹೊಸ ಆಯಾಮ. EI ವರ್ಸಸ್ IQ ಮತ್ತು ನೆಮ್ಮದಿಯ ಸೂತ್ರ, ದ 2 ಡೈಮೆನ್ಷನ್ಸ್. ಫ್ರೆಂಡ್ಸ್, ಲೇಖಕರು ಈ ಪುಸ್ತಕದ 2ನೇ ಆವೃತ್ತಿಯನ್ನು ಬರೆಯುವಾಗ ಜಗತ್ತಿನಾದ್ಯಂತ ಸಾವಿರಾರು ಓದುಗರಿಂದ ವಿಮರ್ಶೆಗಳು ಮತ್ತು ಇಮೇಲ್ಗಳು ಬಂದಿದ್ದವು. ಅದರಲ್ಲಿ ಹಾಂಗ್ಕಾಂಗ್ನ ಒಬ್ಬ ಓದುಗ ಚಾವೋ ಚಿಂಗ್ ಕ್ರಾಂತಿಕಾರಿ ಪ್ರಶ್ನೆಯೊಂದನ್ನು ಕೇಳಿದ್ದ. ರಿಚರ್ಡ್ ಅವರೇ, 80-20 ತತ್ವ ಬಿಸ್ನೆಸ್ಗೆ ಓಕೆ, ಆದರೆ ಲೈಫ್ಗೆ ಅನ್ವಯಿಸಿದರೆ ಜೀವನ ಹಾಳಾಗುತ್ತೆ. ನಮ್ಮ ಚೀನೀಸ್ ಸಂಸ್ಕೃತಿಯಲ್ಲಿ ಇನ್ ಒನ್ ಯಾಂಗ್ ಅಂದರೆ ಸಮತೋಲನ ಮುಖ್ಯ. ಬರ್ಗರ್ನ %20 ಭಾಗ ಮಾತ್ರ ಮಾಂಸ ಇರುತ್ತೆ. ಅದಕ್ಕೆ 80% ರುಚಿ ಕೊಡುತ್ತೆ. ಹಾಗಂತ ಮೇಲಿರುವ ಮತ್ತು ಕೆಳಗಿರುವ ಬ್ರೆಡ್ಡನ್ನು ಎಸೆದರೆ ಬರ್ಗರ್ ತಿನ್ನಲು ಸಾಧ್ಯವೇ? ಹನಿಮೂನ್ ಚೆನ್ನಾಗಿತ್ತು ಅಂತ ವರ್ಷಪೂರ್ತಿ ಹನಿಮೂನ್ ಮಾಡ್ತಾ ಕೂರಲು ಸಾಧ್ಯವೇ? ಈ ಅದ್ಭುತ ವಿಮರ್ಶೆ ಲೇಖಕರ ಕಣ್ಣು ತೆರೆಸಿತು. ಅವರು ಒಪ್ಪಿಕೊಂಡರು. 80-20 ತತ್ವಕ್ಕೆ 2 ಸಂಪೂರ್ಣ ವಿಭಿನ್ನ ಆಯಾಮಗಳು ಇವೆ. ಮೊದಲನೆಯದು ಎಫಿಷಿಯನ್ಸಿ ಡೈಮೆನ್ಷನ್ಸ್ ಮತ್ತು ಎರಡನೆಯದು ಲೈಫ್ ಎನ್ಹಾನ್ಸಿಂಗ್ ಡೈಮೆನ್ಷನ್. ನಿಮ್ಮ ಜೀವನದ ಚಟುವಟಿಕೆಗಳನ್ನು 2 ಬಾಕ್ಸ್ಗಳಾಗಿ ವಿಂಗಡಿಸಿ. ಒಂದು ಎಫಿಷಿಯನ್ಸಿ ಬಾಕ್ಸ್. ಇದರಲ್ಲಿ ನಿಮ್ಮ ಟ್ಯಾಕ್ಸ್ ಕಟ್ಟುವುದು, ಗ್ಯಾರೇಜ್ ಕ್ಲೀನ್ ಮಾಡುವುದು, ಇಷ್ಟವಿಲ್ಲದಿದ್ದರೂ ಹೋಗಬೇಕಾದ ಸಾಮಾಜಿಕ ಕಾರ್ಯಕ್ರಮಗಳು ಅಥವಾ ಕೇವಲ ದುಡ್ಡಿಗಾಗಿ ಮಾಡುವ ಉದ್ಯೋಗ ಬರುತ್ತೆ. ಇಲ್ಲಿ ನೀವು 80-20 ನಿಯಮ ಬಳಸಿ ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಲ್ಲಿ ಕೆಲಸ ಮುಗಿಸಿ ಜಾಗ ಖಾಲಿ ಮಾಡಬೇಕು. ಇಲ್ಲಿ ನೀವು ಕಂಪ್ಲೀಟ್ ಅನ್ಬ್ಯಾಲೆನ್ಸ್ ಆಗಿ ಇರಬೇಕು. 2. ಲೈಫ್ ಎನ್ಹಾನ್ಸಿಂಗ್ ಬಾಕ್ಸ್. ಇದರಲ್ಲಿ ನಿಮ್ಮ ನಿಜವಾದ ಪ್ಯಾಷನ್, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ಆಪ್ತ ಸ್ನೇಹಿತರು, ನಿಮ್ಮ ನೆಮ್ಮದಿ ಮತ್ತು ಕಲೆ, ಪ್ರಕೃತಿಯ ಜೊತೆ ಕಳೆಯುವ ಸಮಯ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಕಾರ್ನರ್ ಕಟಿಂಗ್ ಅಥವಾ ಶಾರ್ಟ್ಕಟ್ ಹುಡುಕಬಾರದು. ಇಲ್ಲಿ ನೀವು 100ಕ್ಕೆ 100ರಷ್ಟು ಸಮಯ ಮತ್ತು ಪ್ರೀತಿಯನ್ನು ಧಾರೆ ಎರೆಯಬೇಕು. ಇಲ್ಲಿ ಇನ್ ಮತ್ತು ಯಾಂಗ್ ಮಾದರಿಯ ಆಳವಾದ ಸಮತೋಲನ ಬೇಕು. ನಿಮ್ಮ ಜೀವನದಲ್ಲಿ ನಿಜವಾದ ಸಂತೋಷ ಸಿಗಬೇಕಾದ್ರೆ ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸಿ ಅಥವಾ EIಯನ್ನು ಹೆಚ್ಚಿಸಿಕೊಳ್ಳಬೇಕು. ನಿಮ್ಮ IQ ಎಷ್ಟೇ ಚೆನ್ನಾಗಿದ್ದರೂ ನಿಮ್ಮ ಮೂಡ್ಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ನಿಮಗಿಲ್ಲದಿದ್ದರೆ ನೀವು ಹ್ಯಾಪಿಯಾಗಿರಲು ಸಾಧ್ಯವೇ ಇಲ್ಲ. ಡ್ಯಾನಿಯಲ್ ಗ್ಲೋಮನ್ ಹೇಳುವಂತೆ, ಟೆಂಪರಮೆಂಟರಿ ಈಸ್ ನಾಟ್ ಡೆಸ್ಟಿನಿ. ಅಂದರೆ ನಿಮ್ಮ ಸ್ವಭಾವವೇ ನಿಮ್ಮ ಹಣೆ ಬರಹ ಅಲ್ಲ, ಅದನ್ನು ಬದಲಾಯಿಸಬಹುದು. ನಿಮ್ಮ ದಿನದ ಸಂತೋಷಕ್ಕಾಗಿ ಲೇಖಕರು 7 ಡೈಲಿ ಹ್ಯಾಪಿನೆಸ್ ಹ್ಯಾಬಿಟನ್ನು ನೀಡಿದ್ದಾರೆ. 1. ದೈನಂದಿನ ದೈಹಿಕ ವ್ಯಾಯಾಮ. ಇದು ನಿಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಅನ್ನೋ ನ್ಯಾಚುರಲ್ ಆ್ಯಂಟಿ ಡಿಪ್ರೆಷನ್ ಬಿಡುಗಡೆ ಮಾಡುತ್ತೆ. 2. ಮಾನಸಿಕ ಪ್ರಚೋದನೆ. ದಿನಕ್ಕೆ ಕೇವಲ 20 ನಿಮಿಷ ಆಳವಾದ ಪುಸ್ತಕ ಓದುವುದು ಅಥವಾ ಹೊಸ ವಿಷಯದ ಬಗ್ಗೆ ಯೋಚಿಸೋದು. 3. ಆಧ್ಯಾತ್ಮಿಕ ಅಥವಾ ಕಲಾತ್ಮಕ ಆನಂದ. ಸೂರ್ಯಾಸ್ತ ನೋಡೋದು, ಸಂಗೀತ ಕೇಳೋದು ಅಥವಾ ಧ್ಯಾನ ಮಾಡೋದು. 4.
ಮತ್ತೊಬ್ಬರಿಗೆ ಸಹಾಯ ಮಾಡೋದು, ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಸಣ್ಣ ಸತ್ಕಾರ್ಯ ಮಾಡೋದು ನಿಮ್ಮ ಆತ್ಮಕ್ಕೆ ನೆಮ್ಮದಿ ನೀಡುತ್ತೆ ಫ್ರೆಂಡ್ಸ್. ಇಲ್ಲಿಯವರೆಗೂ ನೀವು ಕೇಳಿದ ವೆಕ್ಸ್ ಕಿಂಗ್ ಅವರ ಗುಡ್ ವೈಬ್ಸ್ ಗುಡ್ ಲೈಫ್ ಪುಸ್ತಕದ ಈ ಅದ್ಭುತ ಸಾರಾಂಶ ನಿಮ್ಮ ಹೃದಯದ ಆಳವನ್ನು ಮುಟ್ಟಿದೆ ಅಂತ ನಾನು ನಂಬುತ್ತೇನೆ. ಜೀವನದಲ್ಲಿ ಎಂತಹದೇ ಕಷ್ಟ ಬರಲಿ, ಯಾರೇ ನಿಮ್ಮನ್ನು ಕೀಳಾಗಿ ನೋಡಲಿ, ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೋಡಿ ಹೇಳಿ, ಐ ಲವ್ ಮೈ ಸೆಲ್ಫ್, ನಾನೊಬ್ಬ ವಿಜೇತ, ನನ್ನ ವೈಬ್ರೇಷನ್ ಅತ್ಯುನ್ನತವಾಗಿದೆ. ನಿಮ್ಮ ಜೀವನದ ಇವತ್ತಿನ ಪರಿಸ್ಥಿತಿಯನ್ನು ಬದಲಾಯಿಸಲು ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಗೆಳೆಯರೊಂದಿಗೆ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಅವರಿಗೂ ಪಾಸಿಟಿವ್ ಎನರ್ಜಿಯನ್ನು ಹರಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಇವತ್ತಿನ ಈ 10 ಅಧ್ಯಾಯಗಳಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ನಿಮ್ಮ ಲೈಫ್ಗೆ ಕನೆಕ್ಟ್ ಆದ ಆ ಒಂದು ಲೈಫ್ ಫಾರ್ಮುಲಾ ಪಾಠ ಯಾವುದು ಅಂತ ತಪ್ಪದೇ ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಪರ್ಸ್ನಲ್ ಆಗಿ ಓದ್ತೀನಿ. ಇನ್ನು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಹಿಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಣ್ಣ ಸಪೋರ್ಟ್ ನನಗೆ ಇಂತಹ ಮತ್ತಷ್ಟು ಜ್ಞಾನದ ಪುಸ್ತಕ ಸಮ್ಮರಿಯನ್ನು ಉಚಿತವಾಗಿ ನಿಮ್ಮ ಮುಂದೆ ಇಡಲು ನನಗೆ ಶಕ್ತಿ ನೀಡುತ್ತದೆ. ನೆನಪಿಡಿ, ನಿಮ್ಮ ವೈಬ್ಸ್ ಬದಲಾದರೆ ನಿಮ್ಮ ಲೈಫ್ ಬದಲಾಗುತ್ತೆ. ಅಲ್ಲಿಯವರೆಗೆ ವೈಬ್ರೇಟ್ ಹೈಯರ್, ಸ್ಟೇ ಬ್ಲೆಸ್ಡ್ ಆ್ಯಂಡ್ ಕೀಪ್ ಸ್ಮೈಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಂದನೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.